ಈ ವಾರ ರಿಲೀಸ್ ಆಗಿರುವಂತ ಒನ್ ಆಫ್ ದ ಬೆಸ್ಟ್ ಮಿಸ್ಟ್ರಿ ಥ್ರಿಲ್ಲರ್ ಸೈಕಾಲಜಿಕಲ್ ಮೂವಿ ರಕ್ಕಸಪುರ ಧೂಳ್. ಆಕ್ಚುಲಿ ಈ ಒಂದು ಮೂಮೆಂಟ್ ಗೋಸ್ಕರ ನಾವೆಲ್ಲ ವೇಟ್ ಮಾಡ್ತಾ ಇದ್ದಿದ್ದು. ಕ್ರೈಮು, ಸಸ್ಪೆನ್ಸ್, ಸೂಪರ್ ನ್ಯಾಚುರಲ್, ಸೈಕಾಲಜಿಕಲ್ ಈ ರೀತಿ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಮಲಯಾಳಂ ಅವರು ಎತ್ತದ ಕೈ ಅಂತ ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ. ಬಟ್ ಇವಾಗ ಅವ್ರಿಗೆ ಕಾಂಪಿಟಿಷನ್ ಕೊಡೋದಕ್ಕೆ ಅಂತ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಡೈರೆಕ್ಟರ್ ಗಳು ಎಂಟ್ರಿ ಕೊಡ್ತಾ ಇರೋದನ್ನ ನೋಡ್ತಾ ಇದ್ರೆ ರಾಕಿ ಬಾಯ್ ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ಓಟಾಯ್ತು. ರವಿ ಸಾರಂಗ ಈ ಸಿನಿಮಾದ ಡೈರೆಕ್ಟರ್. ಇವರ ಮೊದಲನೇ ಸಿನಿಮಾ ಇದು ಡೈರೆಕ್ಟ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಪ್ರೇಮ್ ಅವ್ರ ಜೊತೆಗೆ KD ಏಕಲವ್ಯ ಈ ಸಿನಿಮಾದಲ್ಲೂ ಕೂಡ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದ್ದಾರೆ. ಫಸ್ಟ್ ಡೆಬ್ಯೂ ಸಿನಿಮಾನೇ ಈ ರೀತಿ ಡೈರೆಕ್ಷನ್ ಮಾಡಿರೋ ಇವ್ರಿಗೆ ಅವಾರ್ಡ್ ಬರೋದಂತೂ ಫಿಕ್ಸ್. ಯಾಕಂದ್ರೆ ಸ್ಟೋರಿ ಮೇಲೆ ತುಂಬಾನೇ ಫೋಕಸ್ ಮಾಡಿದ್ದಾರೆ. ಸಿನಿಮಾದೊಳಗಡೆ ಬರುವಂತ ಕ್ಯಾರೆಕ್ಟರ್ ಗಳು ಇವರೇ ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತದೆ ಅನ್ನೋ ಒಂದು ವಿಜುವಲಿಟಿ ಸ್ಕ್ರೀನ್ ಪ್ಲೇ ಒಳಗಡೆ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ರಾಜ್ ಬಿ ಶೆಟ್ಟಿ, ಸ್ವತಿಷ್ಠ ಕೃಷ್ಣ, ಅರ್ಚನಾ ಕೊಟ್ಟಿಗೆ, ಗೋಪಾಲ್ ದೇಶಪಾಂಡೆ ಅಂಡ್ ನಾನ್ ಅದರ್ ದೆನ್ ಜಾಂಗೀರ್ ಪ್ರತಿಯೊಬ್ರು ಕೂಡ ಅವ್ರವ್ರ ಕ್ಯಾರೆಕ್ಟರ್ ನ ಚೆಚ್ಚಿ ಬಿಸಾಕೋದ್ರ ಜೊತೆಗೆ ಆಡಿಯನ್ಸ್ ನ ಫುಲ್ ಎಂಗೇಜ್ ಆಗಿ ಇಟ್ಕೊತಾರೆ. ಸ್ಕ್ರೀನ್ ಪ್ಲೇ ಆ ಲೆವೆಲ್ ಅಲ್ಲಿ ಇದೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಜೊತೆ ರವಿ ವರ್ಮ ಅವರ ಆಕ್ಷನ್ ಸೀಕ್ವೆನ್ಸ್ ಗಳನ್ನು ಕೂಡ ನೋಡಬಹುದು. ಇಲ್ಲಿ ಬೈ ದಿಬ್ಬೆ ಈ ಸಿನಿಮಾಗೆ ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡಿರೋದು ಕೂಡ ರವಿ ವರ್ಮ ಅವರೇನೆ. ರಾಜ್ ಬಿ ಶೆಟ್ಟಿ ಇಲ್ಲೊಬ್ಬ ಪೊಲೀಸ್ ಆಫೀಸರ್. ಇವ್ರಿಗೆ ಇಲ್ಲಿ ಮುದ್ದಾಗಿರುವಂತ ಹೆಂಡತಿ, ಆದ್ರೆ ಟೈಮ್ ಬ್ಯಾಡ್, ಹೆಂಡತಿ ಸತ್ತೋಯ್ತಾಳೆ. ಹೆಂಡತಿ ಸತ್ತೋಗಿದ್ರು ಕೂಡ ಇದಾಳೆ ಅಂತ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ರಾಜ್ ಬಿ ಶೆಟ್ಟಿ. ಇವ್ರ ಮೆಂಟಲ್ ಹೆಲ್ತ್ ನ ನೋಡ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಲೆನೋವಾಗ್ಬಿಟ್ಟಿರ್ತದೆ. ಹಂಗಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಇವ್ರು ಕ್ರ್ಯಾಕ್ ಮಾಡದಾರಂತ ಕೇಸ್ ಗಳೇ ಇಲ್ಲ. ಆನೆಸ್ಟ್ ಆಫೀಸರ್ ಅವಾಗ ಎಣ್ಣೆ ಹೊಡಿ. ಇವ್ರನ್ನ ಕಳ್ಕೋಬಾರ್ದು, ಕ್ರೈಮ್ ರೇಟ್ ಕಡಿಮೆ ಇರುವಂತ ಜಾಗಕ್ಕೆ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಾದ್ರೂ ಪೀಸ್ಫುಲ್ ಆಗಿರ್ಲಿ ಅಂತ. ಆ ಊರ ಹೆಸರೇ ರಕ್ಕಸಪುರ. ಅದಕ್ಕೆ ಈ ಸಿನಿಮಾದ ಟೈಟಲ್ ನ ರಕ್ಕಸಪುರ ಧೂಳ್ ಅಂತ ಇಟ್ಟಿರೋದು. ಈ ಊರಲ್ಲಿ ಮಿಸ್ಟ್ರಿಯಾಗಿ ಹೆಣ್ಮಕ್ಳೆಲ್ಲ ಕಾಣೆಯಾಗಿ 2 ದಿನ ಆದ್ಮೇಲೆ ಸತ್ತೋಯ್ತವ್ರೆ. ಇದನ್ನೆಲ್ಲ ಯಾರು ಮಾಡ್ತಿರ್ಬೋದು? ದೇವ್ರ, ದೆವ್ವನ, ಮನ್ಸನ, ಯಾರು ಅಂತ ಇವಾಗ ಕಂಡಿಡಿಬೇಕು ರಾಜ್ ಬಿ ಶೆಟ್ಟಿ. ಮೊದಲನೇದಾಗಿ ಇಲ್ಲಿ ಸಸ್ಪೆನ್ಸ್ ನ ಗ್ರಿಪ್ ಆಗಿ ಇಟ್ಕೊಂಡಿರೋದು ತುಂಬಾನೇ ಲೈಕ್ ಆಯ್ತು ನನಗಂತೂ. ಬೇಸಿಕಲಿ ಈ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವ್ರಾಗಿರ್ಬೋದಾ, ಇವ್ರಾಗಿರ್ಬೋದಾ, ಅವರೇ ಆಗಿರ್ತಾರೆ, ಈ ತರ ಮೈಂಡ್ ಗೆ ಕೆಲಸ ಕೊಡ್ತಾ ಇರ್ತೀನಿ ಸಿನಿಮಾ ನೋಡ್ತಾ. ಅದೇ ಕೆಲಸನ ಈ ಸಿನಿಮಾ ನೋಡ್ತಾ ಮಾಡ್ತಿರ್ಬೇಕಾದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನನಗೆ ಟೆನ್ಷನ್ ಆಗಿ ತಲೆ ಕೆಟ್ಟೋಗ್ಬಿಡ್ತು. ಯಾರಾಗಿರ್ಬೋದು ಮರೆ ಅವರು? ಲಿಟ್ರಲಿ ಈ ಸಿನಿಮಾ ನೋಡಿ ಸೈಕ್ ಆಗೋದೆ. ಈ ರೀತಿ ಒಂದು ಸಸ್ಪೆನ್ಸ್ ನ ಗ್ರಿಪ್ ಆಗಿ ಹಿಡ್ಕೊಂಡು ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದಕ್ಕೆ ಯಾರ್ ಕೈಲಾಗುತ್ತೆ ಮರೆಯ? ಡೈರೆಕ್ಟರ್ ಗೆ ಒಂದ್ ಚಪ್ಪಾಳೆ ಕೊಟ್ಬಿಡೋಣ. ಇನ್ನ ಹೀರೋಯಿನ್ ಅಂತ ಬಂದಾಗ ಸ್ವತಿಷ್ಠ ಮೇಡಮ್ ಅವ್ರನ್ನ ನೋಡ್ತಾ ಲವ್ ಆಗ್ಬಿಡ್ತು ನನಗಂತೂ. ಎಷ್ಟು ಮುದ್ದಾಗಿದಾರ ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಮುದ್ದಾಗಿತ್ತು. ಊಹೆನೆ ಮಾಡ್ಕೊಂಡಿರ್ಲಿಲ್ಲ ಇವ್ರ ಕ್ಯಾರೆಕ್ಟರ್ ಈ ರೀತಿ ಒಂದು ಅಪಿಯರೆನ್ಸ್ ನ ಕೊಡ್ತದೆ ಅಂತ. ಇನ್ನು ಅರ್ಚನಾ ಕೊಟ್ಟಿಗೆ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಹಾಟ್ ಅಂಡ್ ಸ್ಪೈಸಿ ಮಸಾಲಾ. ಗೋಪಾಲ್ ದೇಶಪಾಂಡೆ ಅವ್ರು ಯಾವ ರೀತಿ ಅವ್ರ ಮೇಲೆ ಕಣ್ಣಾಗ್ತಾ ಇದ್ರು, ನಾನು ಕೂಡ ಅದೇ ರೀತಿ ಕಣ್ಣಾಗ್ತಾ ಇದ್ದೆ. ರಾಜ್ ಬಿ ಶೆಟ್ಟಿಗೆ ಗೊತ್ತಾಯ್ತದೆ, ಈ ದೆವ್ವ ಎಲ್ಲ ಸುಳ್ಳು ಮರೆ, ಈಗಿನ ಕಾಲದಲ್ಲೂ ನಮ್ದರೆ ನೀವು ಅಂತ. ಆದ್ರೆ ಇಂಟರ್ವಲ್ ಪಾಯಿಂಟ್ ಬಂದಾಗ ನಿಜವಾಗ್ಲೂ ಅವರು ಶಾಕ್ ಆಯ್ತಾರೆ, ನಾನು ಶಾಕ್ ಆಯ್ತೀನಿ. ಇನ್ನೇನ್ ಕಳ್ಳ ಸಿಕ್ಕೇ ಬಿಟ್ಟ ಅಂತ ಅನ್ಕೋಬೇಕಾದ್ರೆ ಸಡನ್ ಆಗಿ ಟ್ವಿಸ್ಟ್, ಹಂಗಾರೆ ಇದು ಆರ್ಆರ್ ಸ್ಟೋರಿನೇ ಇರ್ಬೇಕು, ದೆವ್ವನೇ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೋಬಿಟ್ಟಿದೆ. ಇದೇ ಟೆನ್ಷನ್ ಅಲ್ಲಿ ಏನದು ಏನಾಗಿರ್ಬೋದು ಅಂತ ಕಾಯ್ಕೊಂಡ್ ಕೂತಿದ್ದೀನಿ ಸೆಕೆಂಡ್ ಹಾಫ್ ನೋಡೋದಕ್ಕೆ. ಅಂಡ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಸಣ್ಣದಾಗಿ ಟ್ವಿಸ್ಟ್ ನೋಡ್ಬಿಟ್ಟು ತಲೆನೇ ಕೆಟ್ಟೋಗ್ಬಿಡ್ತು. ಪಾರ್ಟ್ 2 ಅಂತ ತೋರಿಸ್ಬಿಟ್ಟಿದ್ರೆ ಇನ್ನು ಸಖತ್ತಾಗಿರೋದು ಮಾತ್ರ. ಈ ಸಿನಿಮಾ ಏನಾದ್ರೂ ಫುಲ್ ವರ್ಕೌಟ್ ಮಾಡ್ಕೊಂಡ್ ಸಖತ್ತ ಕಲೆಕ್ಷನ್ ಮಾಡ್ಬಿಟ್ರೆ ಪಕ್ಕ ಪಾರ್ಟ್ 2 ಮಾಡ್ಲೇಬೇಕು. ರವಿ ಸಾರಂಗ್ ಸರ್ ಇಲ್ಲಾಂದ್ರೆ ನಾನು ನಿಮ್ಮನ್ನ ಬಿಡಲ್ಲ ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬಿಡ್ತೀನಿ. ಒರಿಜಿನಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವರ್ಷದ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾಸಿವ್ ಕಂಟೆಂಟ್ ಮೂವಿ ಅಂದ್ರೆ ರಕ್ಕಸಪುರ ಧೂಳ್. ಈ ಸಿನಿಮಾದಲ್ಲಿ ಇರುವಂತ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಪ್ರೆಸೆನ್ಸ್ ಆಲ್ ನ್ಯೂ, ಹೊಸದು. ಈ ತರದ ಸಿನಿಮಾಗಳನ್ನ ಬರೀ ಮಲಯಾಳಂ ಅಲ್ಲೇ ನೋಡ್ತಿದ್ದಂತ ನಮ್ಗೆ ನಮ್ ಕನ್ನಡದಲ್ಲೂ ಕೂಡ ನೋಡಿ ತುಂಬಾನೇ ಖುಷಿ ಆಗೋಯ್ತು. ಇನ್ನು ಮುಂದೆ ನಾವು ಎಲ್ರಿಗೂ ಕಾಂಪಿಟೇಟ್ ಮಾಡೋದಕ್ಕೆ ರೆಡಿ ತಾನೆ? ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಇದ್ದಾರೆ. ಕೀಪ್ ವಾಚಿಂಗ್. Bye. Yalla cheap, yalla cheap, yalla cheap.